ಬಹುಭಾಷಾದ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ. 87 ವರ್ಷದ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ. 87 ವರ್ಷದ ಹಿರಿಯ ನಟಿ ಸರೋಜಾದೇವಿ ನಿಧನ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ನಟಿ ಸರೋಜಾದೇವಿ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದ ನಟಿ ಸರೋಜಾದೇವಿ. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ. 87 ವರ್ಷದ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ನಟಿ ಸರೋಜಾದೇವಿ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದ ನಟಿ ಸರೋಜಾದೇವಿ ಸಾಕಷ್ಟು ಭಾಷೆಗಳಲ್ಲಿ ನಟಿಸಿದ್ದ ಹಿರಿಯ ನಟಿ ಇನ್ನಿಲ್ಲ ಎನ್ನುವಂತಹದ್ದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಎಲ್ಲ ಚಿತ್ರರಂಗಕ್ಕೂ ಕೂಡ ಅಪಾರ ನಷ್ಟ. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ ಎನ್ನುವಂತಹದ್ದು ನಿಜಕ್ಕೂ ಕೂಡ ಬಹುಭಾಷಾ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಇದು ತುಂಬಲಾರದ ನಷ್ಟ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಆರೋಗ್ಯ ಸರಿ ಇರಲಿಲ್ಲ. ಟ್ರೀಟ್ಮೆಂಟ್ ಫಲಿಸದೆ ಮರಣವನ್ನು ಹೊಂದಿದ್ದಾರೆ ಎನ್ನುವಂಥ ಮಾಹಿತಿ. ಬಹುಭಾಷಾ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರರಾಗಿ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಯಾಗಿಯೂ ಕೂಡ ನಟಿಸಿದ್ದ. ತಮಿಳಾಗಲಿ, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಆಯಾಯ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದಂತಹ ಸರೋಜಾದೇವಿ, ಸಾಕಷ್ಟು ನಟಿಯರಿಗೂ ಕೂಡ ಮಾದರಿಯಾಗಿದ್ದಂತಹ ಸರೋಜಾದೇವಿ, ಬಹುಭಾಷಾ ನಟಿ ಸರೋಜಾದೇವಿ ನಮ್ಮ ನಗಲಿದ್ದಾರೆ. 87 ವರ್ಷದ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಸಿನಿ ರಂಗಕ್ಕೆ ಇದು ಅಪಾರವಾದ ನಷ್ಟ. ಸಾಕಷ್ಟು ಕೊಡುಗೆ ಕೊಟ್ಟಿದ್ದ ಎಲ್ಲ ಭಾಷಾ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೇಕಾಗಿದ್ದಂತಹ ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ ಎನ್ನುವ ಮಾಹಿತಿ. ಮಹಾಕವಿ ಕಾಳಿದಾಸ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಆಗ್ತಾರೆ. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದ ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಲವು ಸಿನಿಮಾಗಳಲ್ಲಿ ಸರೋಜಾದೇವಿ ನಟನೆಯನ್ನು ಮಾಡಿದರು. ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಶ್ರೀನಿವಾಸ ಕಲ್ಯಾಣ ಹೀಗೆ ಅನೇಕ ಸಿನಿಮಾಗಳಲ್ಲಿ, ಬಬ್ರು ವಾಹನ, ಭಾಗ್ಯವಂತರು ಸಿನಿಮಾದಲ್ಲಿ ಅಣ್ಣಾವರ ಜೊತೆಗೆ ನಟನೆಯನ್ನು ಮಾಡಿದ್ರು ಸರೋಜಾದೇವಿ. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ. ಮಹಾಕವಿ ಕಾಳಿದಾಸ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. 200ಕ್ಕೂ ಅಧಿಕ ಸಿನಿಮಾಗಳು ಆಕೆ ನಟಿಸಿರ್ತಕ್ಕಂಥ ಒಟ್ಟು ಸಿನಿಮಾ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಲವು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ರು ಸರೋಜಾದೇವಿ. ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಶ್ರೀನಿವಾಸ ಕಲ್ಯಾಣ ಹೀಗೆ ಅನೇಕ ಕನ್ನಡ ಸಿನಿಮಾದಲ್ಲೂ ಕೂಡ ಆಕೆ ನಟಿಸಿದ್ರು. ಬಬ್ರು ವಾಹನ, ಭಾಗ್ಯವಂತರು ಸಿನಿಮಾದಲ್ಲೂ ಕೂಡ ಅಣ್ಣವರ ಜೊತೆ ನಟನೆಯನ್ನು ಮಾಡಿದ್ರು ಸರೋಜಾದೇವಿ. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ನಮ್ಮ ನಗಲಿದ್ದಾರೆ. ಎಲ್ಲ ಸಿನಿಮಾ ಇಂಡಸ್ಟ್ರಿಗೂ ಕೂಡ ತುಂಬಲಾರದಂತಹ ನಷ್ಟ. ಒಂದು ರೀತಿಯಲ್ಲಿ ಶೋಕಾಚರಣೆ ಮಾಡುವಟ್ಟಿದೆ. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸರೋಜಾದೇವಿ ನಟನೆಯನ್ನ ಮಾಡಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೊ ಹೀಗೆ ಟ್ರೀಟ್ಮೆಂಟ್ ಫಲಿಸದೆ ಅವರು ನಿಧನರಾಗಿದ್ದಾರೆ. ಸಾಕಷ್ಟು ಭಾಷೆಗಳಲ್ಲೂ ಕೂಡ ನಟನೆಯನ್ನು ಮಾಡಿ ಸಾಕಷ್ಟು ನಟಿಯರಿಗೂ ಕೂಡ ಮಾದರಿಯಾಗಿ ಸರಳ ವ್ಯಕ್ತಿತ್ವ, ಎಲ್ಲರಲ್ಲಿಯೂ ಕೂಡ ನಗುಮುಖದಿಂದ ಇದ್ದಂತಹ ವ್ಯಕ್ತಿತ್ವ, ಅಜಾತ ಶತ್ರು ಅಂತಾರಲ್ಲ, ಯಾರ ಜೊತೆಯೂ ನಿಷ್ಠೂರ ಇಲ್ಲದೆ, ಯಾರ ಜೊತೆಯೂ ದ್ವೇಷವನ್ನು ಬೆಳೆಸಿಕೊಳ್ಳದೆ, ಎಲ್ಲರೊಂದಿಗೂ ಕೂಡ ಎಲ್ಲ ಭಾಷಿಕರೊಂದಿಗೂ ಕೂಡ ಅತ್ಯಂತ ಸೌಹಾರ್ದಯುತವಾಗಿ ಸಿನಿಮಾದಲ್ಲಿ 50 ವರ್ಷ ಅನುಭವವನ್ನು ಪಡೆದು ನಮ್ಮ ನಗಲಿದ್ದಾರೆ. ಸೊ ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ನಿಧನರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು. ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಬಬ್ರು ವಾಹನ, ಭಾಗ್ಯವಂತರು ಸಿನಿಮಾದಲ್ಲಿ ಅಣ್ಣವರ ಜೊತೆಗೆ ನಟನೆಯನ್ನು ಮಾಡಿದ್ರು. ಬಹುಭಾಷಾ ಹಿರಿಯ ನಟಿ ಸರೋಜಾದೇವಿ ಇನ್ನಿಲ್ಲ. ಸೊ ಇದು ನಿಜಕ್ಕೂ ಕೂಡ ಒಂದು ರೀತಿಯ ಆಘಾತಕಾರಿಯಾದಂತಹ ಸುದ್ದಿ.
ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಹೆಸರು ಗಳಿಸಿದ್ದಂತಹ ನಟಿ. ಸೊ ಇನ್ನಿಲ್ಲ ಎನ್ನುವಂತಹದ್ದು ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಸಾಧ್ಯವಿಲ್ಲ. ಎಲ್ಲ ನಟಿ ಮಣಿಯರಿಗೂ ಕೂಡ ಮಾದರಿಯಾಗಿದ್ದಂತಹ ವ್ಯಕ್ತಿತ್ವ ನಮ್ಮ ನಗಲಿದೆ. ಸೊ ಸರೋಜಾದೇವಿಯ ಸ್ಥಾನ ತುಂಬೋದಕ್ಕೆ ಇನ್ಯಾವ ನಟಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸರೋಜಾದೇವಿಗೆ ಸಾಟಿ ಸರೋಜಾದೇವಿಯಾಗಿದ್ದರು. ಅವರ ನಟನೆ, ಅವರ ಸರಳ ಜೀವನ ಎಲ್ಲರಿಗೂ ಕೂಡ ಮಾದರಿಯಾಗಿತ್ತು. ಅಂತಹ ನಟಿ ಇನ್ನಿಲ್ಲ ಎನ್ನುವಂಥದ್ದು ನಿಜಕ್ಕೂ ಕೂಡ ಸಿನಿಮಾ ರಂಗ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿನಿಮಾ ರಂಗದ ಮೇರು ನಟಿ ಇನ್ನಿಲ್ಲ ಎನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಶಾಕಿಂಗ್ ಸುದ್ದಿಯೇ ಸರಿ. ಎರಡ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದ ಬಹುಭಾಷಾ ನಟಿ ಸರೋಜಾದೇವಿ ಎಲ್ಲ ಭಾಷಿಕರೊಂದಿಗೂ ಕೂಡ ಸೌಹಾರ್ದಯುತವಾಗಿ ದಿನ ಕಳೆದಂತಹ ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಜೊತೆಯೂ ಕೂಡ ನಟಿಯಾಗಿ ಸಾಕಷ್ಟು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದರು. ಸರೋಜಾದೇವಿ ಎಲ್ಲರಿಗೂ ಮಾದರಿಯಾಗಿದ್ದರು. ತಮಿಳು, ಮಲಯಾಳಂ, ಹಿಂದಿ, ಕನ್ನಡ ಹೀಗೆ ಅನೇಕ ಭಾಷೆಗಳಲ್ಲಿ ನಟನೆ ಮಾಡಿದ್ದಂತಹ ಸರೋಜಾದೇವಿ ನಿಜಕ್ಕೂ ಇನ್ನಿಲ್ಲ ಎನ್ನುವಂತಹದ್ದು ಅನೇಕ ಸಿನಿಮಾ ದಿಗ್ಗಜರಿಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕನ್ನಡಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದ ಸರೋಜಾದೇವಿ ಶ್ರೀನಿವಾಸ್ ಕಲ್ಯಾಣದಲ್ಲಿ ಅವರು ಮಾಡಿದಂತಹ ಪಾತ್ರ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿತ್ತು. ನಟಿ ಬೆಂಗಳೂರು ಸರೋಜಾದೇವಿ ಇನ್ನಿಲ್ಲ. ಸ್ಕೂಲ್ ಮಾಸ್ಟರ್ ಜಗಜ್ಯೋತಿ ಬಸವಣ್ಣ, ಕಿತ್ತೂರು ಚೆನ್ನಮ್ಮ, ದೇವಸುಂದರಿ, ಅಮರಶಿಲ್ಪಿ, ಜಕಣಾಚಾರಿ, ಬೆರತ ಜೀವ ಹಲವು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಬಿ ಸರೋಜಾದೇವಿ. ಡಬಲ್ ಆಕ್ಟಿಂಗ್. ಲಕ್ಷ್ಮೀ ಸರಸ್ವತಿ, ಬೆರತ ಜೀವ, ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಸಹಧರ್ಮಿಣಿ ಈ ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಟಿ ಸರೋಜಾದೇವಿ. ಸರೋಜಾದೇವಿ ಇನ್ನಿಲ್ಲ. ಸ್ಕೂಲ್ ಮಾಸ್ಟರ್, ಜಗಜ್ಯೋತಿ ಬಸವಣ್ಣ, ಕಿತ್ತೂರು ಚೆನ್ನಮ್ಮ ಇದು ಅನೇಕ ಪ್ರಮುಖವಾದಂತಹ ಸಿನಿಮಾಗಳು. ದೇವಸುಂದರಿ, ಅಮರಶಿಲ್ಪಿ, ಜಕಣಾಚಾರಿ, ಬೆರತ ಜೀವ ಹಲವು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಅಪರೂಪದ ಒಂದು ಮೇರು ನಟಿ ಸಹಧರ್ಮಿಣಿ ಸಿನಿಮಾದಲ್ಲಿ ಆಕೆ ಮಾಡಿದ ಪಾತ್ರ ಇಡೀ ಕನ್ನಡಿಗರ ಮನೋಮಂದಿರದಲ್ಲಿ ಈಗಲೂ ಕೂಡ ಅಚ್ಚಳಿಯದೆ ಉಳಿದಿದೆ. ಸಹಧರ್ಮಿಣಿಯಾಗಿ ಹೆಂಗಿರಬೇಕು, ಸಾಂಸಾರಿಕ ಜೀವನಕ್ಕೆ ಒಂದು ಮಾದರಿಯುತವಾದಂತಹ ಸಿನಿಮಾದಾಗಿತ್ತು. ಸೊ ಸ್ಕೂಲ್ ಮಾಸ್ಟರ್, ದೇವಸುಂದರಿ, ಅಮರಶಿಲ್ಪಿ, ಜಕಣಾಚಾರಿ ಹೀಗೆ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ನಟಿ ಆಕೆ ಸರೋಜಾದೇವಿ. ಸರೋಜಾದೇವಿ ಇನ್ನಿಲ್ಲ. ನಿಜಕ್ಕೂ ಕೂಡ ಅವರು ನಟಿಸಿದ್ದ ಅನೇಕ ಸಿನಿಮಾಗಳು ಇಂದಿಗೂ ಕೂಡ ಕನ್ನಡಿಗರನ್ನು ಸೆಳೆಯುತ್ತೆ. ದೇವಸುಂದರಿ, ಅಮರಶಿಲ್ಪಿ, ಜಕಣಾಚಾರಿ ಇವೆಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಸಾಂಸಾರಿಕ ಜೀವನಕ್ಕೆ ಮಾದರಿಯುತವಾದಂಥ ಸಿನಿಮಾಗಳಿದ್ದು. ಲಕ್ಷ್ಮೀ ಸರಸ್ವತಿ ಆಗಿರಲಿ, ಬೆರತ ಜೀವ ಆಗಿರಲಿ, ಸತ್ಯಭಾಮ, ಸಹಧರ್ಮಿಣಿ ಹೀಗೆ ಅನೇಕ ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದಂತಹ ನಟಿ ಸರೋಜಾದೇವಿ. ಡಬಲ್ ಆ್ಯಕ್ಟಿಂಗ್. ಸೊ ಸರೋಜಾದೇವಿ ನಿಜಕ್ಕೂ ಕೂಡ ನಮ್ಮ ನಗಲಿದ್ದಾರೆ. ಅವರ 55 ದಶಕದ ಸಿನಿ ಜರ್ನಿ ಬೇರೆ ನಟಿಯರಿಗೂ ಕೂಡ ಮಾದರಿಯಾಗಬಹುದಾದಂತಹ ಸಿನಿ ಜರ್ನಿ ಅದು. ಸೊ ಎಲ್ಲೂ ವಿವಾದಗಳಿಲ್ಲದೆ, ಯಾರೊಂದಿಗೂ ನಿಷ್ಠುರತೆಯನ್ನು ಇಟ್ಟುಕೊಳ್ಳದೆ ಅಜಾತ ಶತ್ರುವಾಗಿ ಬೆಳೆದಿದ್ದಂತಹ ಸರೋಜಾದೇವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.